ರೋಲಿಂಗ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಇವತ್ತೇನು ವಿಶೇಷ ಅಂದರೆ ನಮ್ಮ ಹುಡುಗ ಪಂಚಲೋಕೇಶ್ ಅಂತ ಇವರು ಪಂಚ ಟಿವಿ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ. ಹಂಗಾಗಿ ಇವತ್ತು ನನ್ನ ಇಂಟರ್ವ್ಯೂ ಮಾಡಕ್ಕಂತೇಳಿ ಪಾಪ ಅಲ್ಲಿಂದ ಬಂದಿದ್ದಾನೆ ನಮ್ಮ ಹುಡುಗ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಇಂಥ ಹುಡುಗರಿಗೆ ಸಪೋರ್ಟ್ ಮಾಡಿ, ಬೆಳೀಲಿ, ನಿಮ್ಮ ಆಶೀರ್ವಾದ ನೀಡಲಿ. ಕೇಳಪ್ಪ ಸರ್, ಇದು ನೀವು ಸಿನಿಮಾಕ್ಕೆ ಬರ್ಬೇಕು ಅಂತಂದು ಏನ್ ಅನ್ಕೊಂಡಿದ್ರಿ? ಯಾವಾಗಿಂದ ಕನ್ಸ್ ಕಟ್ಕೊಂಡಿದ್ರಿ ಸಿನಿಮಾ ಫೀಲ್ಡಿಗೆ ಬಂದ್ರಲ್ಲ, ಅದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ತಾ ಇದ್ರಿ ಅನ್ನೋದು ನನಗೆ ಒಂದು ಕುತೂಹಲ ಇತ್ತು ತಿಳ್ಕೊಳ್ಲಿಕ್ಕೆ. ನಂದು ಓದಕ್ಕೆ ಸ್ವಲ್ಪ ಕಡಿಮೆನೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಹೀಗೆ ಸ್ವಲ್ಪ ಕಾಂಟ್ರಾಕ್ಟ್, ಸ್ವಲ್ಪ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅದು ಇದು ಒಂಚೂರು ಮಾಡ್ಕೊಂಡಿದ್ದೆ. ಆಮೇಲೆ ಒಂಚೂರು ಫೈನಾನ್ಸ್ ಸ್ವಲ್ಪ ಮಾಡ್ಕೊಂಡಿದ್ದೆ. ಆಮೇಲೆ ಈಗ ಒಂದು ಸಣ್ಣ ಪುಟ್ಟ ಸ್ವಲ್ಪ ರಿಯಲ್ ಎಸ್ಟೇಟ್ ಸೈಟ್ಗಳು ಅದು ಇದು ಒಂಚೂರು ಮಾಡ್ಕೊಂಡು ಹಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ನೇಹಿತರುಗಳು ಹಿಂಗೆ ಸಣ್ಣ ಪುಟ್ಟ ಸ್ನೇಹಿತರುಗಳು ಸಿಕ್ಕಿ ಹಂಗೆ ಒಬ್ರಿಗೊಬ್ರು ನಾವು ಸಿನಿಮಾ ಮಾಡೋಣ ನಾವು ಅಂತೇಳಿ ಹಿಂಗೆ ಒಂದು ನಮ್ಮ ಸ್ನೇಹಿತರು ಇದರಲ್ಲಿ ಇದು ಮಾಡಿದ್ವಿ. ಅದಕ್ಕೆ ಮುಂಚೆ ಸಣ್ಣ ಪುಟ್ಟ ಯಾರೋ ಕರ್ಕೊಂಡೋಗಿ ಕ್ಯಾರೆಕ್ಟರ್ ಮಾಡಿಸ್ತಾ ಇದ್ರು. ಫಸ್ಟು ಸಿನಿಮಾ ಅನ್ನೋದು ವೆಂಕಿ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಒಂದು ಸೆಕೆಂಡ್ ಹೀರೋ ಮತ್ತು ವಿಲನ್ ಅದರಲ್ಲಿ. ಮತ್ತು ಹಂಗೆ ತಮಿಳು ಒಂದು ಒಗನೆಕಲ್ ಅಂತ ಒಂದು ಸಿನಿಮಾ ಮಾಡಿದೆ. ವ್ಯಾಘ್ರ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಹಿಂಗೆ ಮಾಡ್ಕೊಂಡು ಬಂದ್ವಿ. ಮತ್ತು ಯಾಕೋ ನನಗೆ ನಾವೇ ನಮ್ಮ ಸ್ವಂತ ಬ್ಯಾನರಲ್ಲಿ ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತೇಳಿ ಭಿಕ್ಷುಕ ಅಂತ ಒಂದು ಸಿನಿಮಾ ಮಾಡಿದೆ. ನಂದೊಂದು ಕನಸು ಏನಂದರೆ, ನಮ್ಮ ಮಡದಿ ಅಂದರೆ ನಮ್ಮ ಮಿಸ್ಸಸ್ ಅವ್ರ ಹೆಸರು ಏನಂತಂದರೆ, ನಾವು ರಾಜ್ಕುಮಾರ್ ಸಿನಿಮಾಗಳು ನೋಡುವಾಗ ಫಸ್ಟ್ ನಾವು ಬರ್ತಾ ಇದ್ದು ಪಾರ್ವತಮ್ಮ ರಾಜ್ಕುಮಾರ್ ಅಂತೇಳಿ ಬರ್ತಾ ಇತ್ತು. ನನಗೆ ಅದೊಂದು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಆಸೆ, ನಮ್ಮ ಬರ್ಬೇಕು ನಮಗೂ ಒಂದು ನಮ್ಮ ಪ್ರೊಡಕ್ಷನ್ ಅಲ್ಲಿ ಈ ಥರ ಒಂದು ಹೆಸರು ಬರಬೇಕು, ನೋಡಬೇಕು ಅನ್ನೋ ಒಂದು ಕನಸು ಯಾವಾಗಿಂದನು. ಅದಾಗ್ತದೆ, ನಾನು ಮಾಡ್ತೀನಿ ಅಂತ ಕನಸ್ಕೊಂಡಿರ್ಲಿಲ್ಲ. ಏನೋ ಒಂದು ಆಸೆ, ಸಣ್ಣ ಆಸೆ ಮನುಷ್ಯನಿಗೆ ಇರುತ್ತಲ್ಲ, ಒಂದು ಸಣ್ಣ ಸಣ್ಣ ಆಸೆ ಆ ಥರ ಇತ್ತು. ಹಂಗಾಗಿ ಅದೇನೋ ದೇವರು ಅದು ನೆರವೇರಿಸ್ದ. ಒಂದು ಭಿಕ್ಷುಕ ಅಂತ ಮಾಡಿದ್ವಿ. ತುಂಬ ಒಳ್ಳೆ ಸೆಂಟಿಮೆಂಟ್ ಸಿನಿಮಾ ಅದು. ಈ ಜನ್ರೇಷನ್ಗೆ ಯಾರು ಪ್ರೊಡ್ಯೂಸರ್ಗಳು ಆ ಭಿಕ್ಷೆ ಕ್ಯಾರೆಕ್ಟರ್ ಎಲ್ಲ ಯಾರು ಮಾಡೋದಿಲ್ಲ, ಆದರೆ ನಾನು ಮಾಡಿದೆ. ಮಾಡ್ಬೇಕಂದ್ಬಿಟ್ಟೇನೆ ಮಾಡಿದೆ ಸಿನಿಮಾ. ತಬಲನಾಡಿ, ಬೀರಾದರು, ಹರೀಶ್ ರಾಯ್, ತುಂಬ ಜನ ಆರ್ಟಿಸ್ಟ್, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕಿ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. 4 ಹಾಡುಗಳು ಗುರುರಾಜ್ ಹೊಸಕೋಟೆ ಅವ್ರನ್ನ ಲೈವಲ್ಲಿ ಒಂದು ಸಾಂಗ್ ಮಾಡಿಸ್ತೀವಿ, ಅವ್ರ ಕೈಯಲ್ಲಿ ಬರೆಸಿ ಅವ್ರ ಕೈಯಲ್ಲಿ ಆಡಿಸ್ತೀವಿ. ತುಂಬ ಚೆನ್ನಾಗಿ ಬಂತು. ಮತ್ತು 2ನೇ ಸಿನಿಮಾ ಒಂದು ಸತ್ಯಂ ಶಿವಮ್ ಅಂತ ಈಗ ರೀಸೆಂಟಾಗಿ ಒಂದು ಮಾಡಿ ರಿಲೀಸ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಕೆಲವರು ಹಳಬರು, ಕೆಲವರು ಹೊಸಬ್ರನ್ನ ಹಾಕ್ಕೊಂಡು ನಾನು ನಾಯಕ ನಟನಾಗಿ ಮಾಡಿದೆ. ಪ್ರೊಡ್ಯೂಸರ್ ನಮ್ಮದೇ ಬ್ಯಾನರಲ್ಲಿ ಮಾಡಿದ್ವಿ 2 ಸಿನಿಮಾ. ಈ ಥರ ಹಿಂಗೆ ಸಾಕೊಂಡು ಬಂತು. ಈಗ ಸದ್ಯಕ್ಕೆ ಒಂದು ತೆಲುಗು ಒಂದು ಮಾಡೋಣ ಅಂತೇಳಿ ಒಂದು ಐಡಿಯಾ ಇದೆ. ಸ್ಕ್ರಿಪ್ಟ್ ವರ್ಕು ಚಿಕ್ಕದಾಗಿ ನಡೆಸ್ತಾ ಇದ್ದೀವಿ ನಮ್ಮ ಶಿವಮಣಿ ಅವರು ಕೈಯಲ್ಲಿ. ಭಿಕ್ಷುಕ ಸಿನಿಮಾಗೆ ಅವರೇ ಡೈರೆಕ್ಷನ್ನು, ಶಿವಮಣಿ ಅಂತ. ಅವರು ಸ್ವಲ್ಪ ಆಂಧ್ರ ಕಡೆ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಆರ್ಟಿಸ್ಟ್ಗಳೆಲ್ಲ ಚೆನ್ನಾಗಿ ಗೊತ್ತಿದ್ದಾರೆ. ಹೇಳಿದ್ದೀನಿ ಅವ್ರಿಗೆ, ಕತೆ ಒಂದು ರೆಡಿ ಮಾಡಿ ಸರ್ ಅಂತ. ನಿಧಾನಕ್ಕೆ ಮಾಡ್ತಾ ಇದ್ದೀವಿ. ನೋಡೋಣ, ಮಾರ್ಚ್ ಮೇಲೆ ದೇವರು ಒಳ್ಳೇದು ಮಾಡಿದ್ರೆ ಮಾಡೋಣ ಅಂತೇಳಿ ಒಂದು ಐಡಿಯಾ ಇದೆ. ಓಕೆ, ಈ ಸದ್ಯದಲ್ಲೇ ನೆಕ್ಸ್ಟ್ ವರ್ಷದಲ್ಲಿ ಸಿನಿಮಾ ಬಿಡುಗಡೆಗೆ ಬರುತ್ತೆ. ಹೌದು, ನೆಕ್ಸ್ಟ್ ಹೊಸ ಸಿನಿಮಾ ಸೆಟ್ಟೇರಿಸೋಣ ಅಂತೇಳಿ ಐಡಿಯಾ ಮಾಡ್ಕೊಂಡಿದ್ದೀವಿ. ನೋಡೋಣ, ದೇವ್ರ ಆಶೀರ್ವಾದ ಹೆಂಗಿದೆಯೋ ನೋಡೋಣ. ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ನೇಹಿತರೆ.